ಕಲಾಂ ನಗರದಲ್ಲಿ ನೂತನ ಅಂಗನವಾಡಿ ಉದ್ಘಾಟಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪಾದ್ರವರು ವಾರ್ಡ್ ನಂಬರ್ 22ರಲ್ಲಿ ನೂತನ ಅಂಗನವಾಡಿ ಕೇಂದ್ರವನ್ನು ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪಾದ್ ಅವರು ರಿಬ್ಬನ್ ಕತ್ತರಿಸುವುದರ ಮುಖಾಂತರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಾರ್ಡಿನ ಸದಸ್ಯರಾದ ರಾಮು ಗಡದೇವರ್, ವಿಜಯ್ ಕರಡಿ, ಇಸಾಕ್ ಬಾಷಾ ಹರಪನಹಳ್ಳಿ, ಇರ್ಫಾನ್ ಮಿರ್ಜಾ, ಬುಡ್ಡಾ ಪೀರ್ಜಾದೆ, ಸಾದಿಕ್ ಹುಲ್ಗೇರಿ, ನಿಸಾರ್ ಅಹಮದ್ ಹುಲ್ಗೇರಿ, ಫಯಾಜ್ ಸೊಂಟ್ಕೆ, ಅಂಗನವಾಡಿ ಶಿಕ್ಷಕಿಯರಾದ ವಿಜಯಲಕ್ಷ್ಮಿ ನವಲಗುಂದ, ಮಧು ದಂಡಿನ್ ಸೇರಿದಂತೆ ಕಲಾಂ ನಗರದ ಹಿರಿಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಎಲ್ಲ ಮುದ್ದು ಮಕ್ಕಳ ಬಾಳನ್ನು ಬೆಳಗಿಸುವ ಮೊದಲನೇ ಕೇಂದ್ರಗಳೆಂದರೆ ಅವು ಅಂಗನವಾಡಿ ಕೇಂದ್ರಗಳು. ಇಲ್ಲಿ ಬರುವ ಎಲ್ಲ ಮುದ್ದು ಮಕ್ಕಳಿಗೆ ಉತ್ತಮ ಸಂಸ್ಕಾರದ ಜೊತೆಗೆ ಅಕ್ಷರ ಜ್ಞಾನವನ್ನು ನೀಡಿ ಅವರ ಬಾಳನ್ನು ದೀಪದ ಬೆಳಕಿನಂತೆ ಬೆಳಗಿಸುವ ಜವಾಬ್ದಾರಿ ಅಂಗನವಾಡಿ ಕೇಂದ್ರದ ಶಿಕ್ಷಕಿಯರದ್ದಾಗಿದೆ ಎಂದು ಹೇಳಿದರು. ಎಲ್ಲ ಮಕ್ಕಳ ತಂದೆ ತಾಯಿಗಳು ತಮ್ಮ ಮಕ್ಕಳ ಯಶಸ್ಸನ್ನು ಬಯಸುತ್ತಾರೆ. ನಮ್ಮ ತಂದೆಯವರು ಸಹ ಒಬ್ಬ ಪಿವನ್ ಆಗಿದ್ದರು ಎಂದು ನಾನು ಒಬ್ಬ ಪುರಸಭೆ ಮುಖ್ಯ ಅಧಿಕಾರಿಯಾಗಿದ್ದೇನೆ. ಎಲ್ಲರೂ ತಮ್ಮ ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ಬೆಳೆಸಲು ಮುಂದಾಗಬೇಕು. ದುಡ್ಡು ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಅದಕ್ಕಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಮೊದಲನೆಯ ಹಂತದಲ್ಲಿ ಉತ್ತಮ ಸಂಸ್ಕಾರ, ವಿದ್ಯಾಭ್ಯಾಸ ಕಲಿಸಲು ಮುಂದಾಗಬೇಕು ಎಂದು ಹೇಳಿದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ಅಂಗನವಾಡಿ ಕಟ್ಟಡ ಯಾಕೆ ಬೇಕಿತ್ತು ಅಂತಂದರೆ, ಇಲ್ಲಿ ನಾವು ಹೇಳ್ತಾ ಇದ್ರು, ನಮ್ಮ ಸದಸ್ಯರು ಗೌರವ ಸದಸ್ಯರು ಇಲ್ಲ, ಈ ವಾರ್ಡ್ ನಂಬರ್ 22ರಲ್ಲಿ ಆ ತಗಡಿ ಚಟದಲ್ಲಿದ್ದಾರೆ. ಆ ತಗಡಿ ಚಟದಲ್ಲಿದ್ದರೆ ಹುಡುಗರು ಮಕ್ಕಳು ಜಾಸ್ತಿ ಬಿಸಿಲು ಟೈಮ್ನಾಗ ಜಾಸ್ತಿ ಒತ್ತಡ ಆಗ್ತದೆ, ರೋಡ್ ಸರಿ ಇಲ್ಲ, ಮಳೆ ಅಂತಂದ್ರೆ ನೀರು ತುಂಬ್ತದೆ, ಹಂಗೆಲ್ಲ ಹೇಳಿದಾಗ ಅವರು ಕೂಡ ಭಾಳ ಉತ್ಸಾಹಿದ್ದಾರೆ ಗೌರವ ಸದಸ್ಯರು. ಅವರು ಕೂಡ ಮತ್ತು ಮೊದಲನೇದಾಗಿ ಅವರು ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಯಾಕಪ್ಪ ಇಷ್ಟ ಯಾಕಂತಂದರೆ ಶಿಕ್ಷಣದಿಂದ ನಾವು ಮುಂದೆ ಬಂದರೆ ಮಾತ್ರ ಇವತ್ತು ನಾವು ಅಚೀವ್ಮೆಂಟ್ ಮಾಡೋಕ್ಕಾಗ್ತದೆ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಅಂತ. ದುಡ್ಡು ದೊಡ್ಡಪ್ಪ ಸಾಕಾಗ್ಲಿ, ಮನೆ ತುಂಬ ಕೂಡ ದುಡ್ಡಿದ್ರು ಕೂಡ ವಿದ್ಯೆ ಅದರಪ್ಪ ಅಂತ. ಅದಕ್ಕೋಸ್ಕರ ನಾವು ಶಿಕ್ಷಣದಿಂದಲೇ ಮಾತ್ರ ನಾವು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಇವತ್ತೇ ನಮ್ಮ ನಂದೇ ಒಂದು ಉದಾಹರಣೆ. ನಮ್ಮ ತಂದೆ ಟೀಚರ್ಸ್ ಎಂಪ್ಲಾಯ್, ನಮ್ಮಪ್ಪ ಪ್ಯೂನ್ ಇದ್ರು. ಬಟ್ ಇವತ್ತು ಪ್ಯೂನ್ ಮಗ ಏನಾಗಿದ್ದೀನಿ, ಇವತ್ತು ಎಸ್ ಎ ಚೀಫ್ ಆಫೀಸರ್ ಆಗಿದ್ದೀನಿ. ಹಾಗೆ ಪೌರ ಕಾರ್ಮಿಕ ಮಗನೂ ಕೂಡ ಇವತ್ತು DC ಆಗಬೇಕು. ಆ ಥರ ಇವತ್ತಿಲ್ಲಿ ಕಸ ಹೊಡೆಯಕ್ಕೆ ಬರ್ತಾನೆಪ್ಪ, ಗಟ್ರ ಬೆಳೆಯಕ್ಕೆ ಬರ್ತಾನೆ ಅಂತಂದರೆ ಅವ್ರ ಮಗ ಇವತ್ತು DC ಆದರೆ ಆ ಗೌರವಕ್ಕೆ ಯಾವುದೂ ದೊಡ್ಡದಿಲ್ಲ. ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಮಕ್ಕಳನ್ನ ದಯವಿಟ್ಟು ಎಷ್ಟೇ ಒತ್ತಡ ಇದ್ದರೂ ಕೂಡ ಸಣ್ಣ ಮಕ್ಕಳು ಮಾತು ಕೇಳಂಗಿಲ್ಲ, ಪಾಪ ಅವ್ರಿಗೆ ಗೊತ್ತಿರಂಗಿಲ್ಲ, ತಿಳುವಳಿಕೆ ಕೂಡ ಭಾಳ ಕಡಿಮೆ ಇರ್ತದೆ. ನೀವು ಪಾಲಕರು ಏನು ಮಾಡಬೇಕು, ಅವ್ರಿಗೆ ಕನ್ವರ್ಸ್ ಮಾಡಬೇಕು. ಇಲ್ಲ ಅಮ್ಮ ಇಲ್ಲಿ ಕುಂದ್ರಬಾರ್ದು, ನಾನು ಬರ್ತೀನಿ, ನಿಮ್ಮ ಜೊತೆ ಬರ್ತೀನಿ. ನಾನು ಒಂದು ಸ್ವಲ್ಪ ಮಕ್ಕಳ ಜೊತೆಗೆ ನೀವು ಬಂದು ಅಂಗನವಾಡಿ ಕೇಂದ್ರದಲ್ಲಿ ಕುಂತು ಸಂಬಂಧಪಟ್ಟ ಟೀಚರ್ಗೆ ಮತ್ತು ಸೂಪರ್ವೈಸರ್ಸ್ಗಳು ಇರ್ತಾರೆ, ಅವ್ರ ಜೊತೆ ಹೆಂಗೆ ಮಾಡ್ಬೇಕು, ಆಟ ಆಡ್ಸೋದಾಗಿ ಮೋಡಿಫೈ ಮಾಡಿ ಅವರಿಗೆ ಮನದಟ್ಟ ಮಾಡಿಕೊಂಡು ಅವರು ಕೆಳಮಟ್ಟದ ಯಾವ ಟೀಚರ್ಸ್ಗಳು ಇದ್ದಾರಲ್ಲ, ಈಗ ಟೀಚರ್ಸ್ ಇದ್ದಾರೆ, ಅಂಗನವಾಡಿ ಟೀಚರ್ಸ್ಗಳು ತಾವದಿರಿ. ನೀವೇನು ಮಾಡ್ಬೇಕಂದ್ರೆ ಮಕ್ಕಳ ಮನಸ್ಸಿಗೆ ಇರೋದು. ಯಾಕಂದರೆ ನೀವು ಆಲ್ರೆಡಿ ಬ್ಯಾಚುಲರ್ ಆಗಿಬಿಟ್ಟಿದ್ದೀರಿ, ಅಲ್ಲೇ ದೊಡ್ಡವರಾಗಿದ್ದೀರಿ, ನಿಮ್ಗೆ ತಿಳುವಳಿಕೆ ಮಟ್ಟಿದೆ. ನಿಮ್ಮ ಮಟ್ಟದಲ್ಲಿ ಈ ಮಾತು ಯೋಚನೆ ಮಾಡೋದಿಲ್ಲ. ಮಕ್ಕಳ ಮನಸ್ಸು ಭಾಳ ಮೃದುವಾದ ಮನಸ್ಸು ಇರ್ತದೆ. ಅದಕ್ಕೆ ಅವರಿಗೆ ಅವ್ರ ಮಟ್ಟಕ್ಕೆ ನಾವು ಹಿಡಿದು ಪಾಠವನ್ನು ಮಾಡಿ, ಆಮೇಲೆ ಚಿತ್ರಗಳನ್ನು ನೋಡೋದಾಗಲಿ, ಇದಕ್ಕೆ ಆನೆ ಅಂತಾರೆ, ಇದು ಗೊಂಡೆ ಅಂತಾರೆ, ಈ ಥರ ಅವ್ರಿಗೆ ನಾವು ಅವರಿಗೆ ತಿಳಿಸ್ಬಿಟ್ರೆ 100% ಅವರು ಕೂಡ ಏನಾಗ್ತದೆ, ಐಕ್ಯೂ ಸ್ಟ್ರಾಂಗ್ ಆಗ್ತದೆ. ಐಕ್ಯೂ ಸ್ಟ್ರಾಂಗ್ ಆಗ್ತಂದ್ರೆ ಅವ್ರ ಮಕ್ಕಳ ಫ್ಯೂಚರ್ನಲ್ಲಿ ಕೂಡ ಅವ್ರ ವಿದ್ಯಾಭ್ಯಾಸದಲ್ಲಿ ಮುಂದೆ ಉನ್ನತ ಮಟ್ಟಕ್ಕೆ ಅವರು ಕೂಡ ಒಂದು IAS ಆಫೀಸರ್, IPS ಆಫೀಸರ್ ಅದಕ್ಕೆ ಕಾರಣವಾಗಿರುತ್ತೆ. ಅದಕ್ಕೋಸ್ಕರ ಏನೇ ಇರಲಿ ಅದು ಇವತ್ತೇ ಬಿಲ್ಡಿಂಗ್ ಕೂಡ ಇದು ಬಾಡಿ ಕಟ್ಟಡ ಇರಬೇಕು ಅನ್ಸುತ್ತೆ. ಆ್ಯಕ್ಚುಲಿ ನಮ್ಮಲ್ಲಿ CSI